ಮೊನ್ನೆ ಚನ್ನಪಟ್ಟಣ ಚುನಾವಣೆಯಲ್ಲಿ ನಿಖಿಲ್ ಸೋಲನ್ನ ಅನುಭವಿಸಿದ್ರು. ಈ ಸೋಲಿಗೆ ವಿಚಾರದಲ್ಲಿ ನಿಖಿಲ್ ಅವರು ಕೂಡ ಮಾತನಾಡಿದ್ರು, ನಾಯಕರು ಅವರ ಸಂಬಂಧಪಟ್ಟಂಗೆ ಎಲ್ಲರೂ ಕೂಡ ಮಾತನಾಡಿದ್ರು. ಬಟ್ ತಾಯಿ ಮಮತೆ ನಿಂತ್ಕೊಳ್ಳಿಲ್ಲ. ಅನಿತಾ ಕುಮಾರಸ್ವಾಮಿ ಅವರು ಕೂಡ ಒಂದು ಪತ್ರದ ಮೂಲಕವಾಗಿ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಜೊತೆಗೆ ಹೆತ್ತ ಕರುಳು ಹೇಗೆ ಮಿಡಿಯುತ್ತೆ ಅನ್ನೋದನ್ನು ಕೂಡ ತೋರಿಸಿದ್ದಾರೆ. ಚನ್ನಪಟ್ಟಣದಲ್ಲಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ಸೋಲನ್ನು ಅನುಭವಿಸಿರುವ ವಿಚಾರದಲ್ಲಿ ಅವರ ತಾಯಿಯಾಗಿರುವಂತಹ ಅನಿತಾ ಕುಮಾರಸ್ವಾಮಿ ಅವರು ಒಂದು ಪೋಸ್ಟ್ ಹಾಕಿದ್ದಾರೆ. ಆ ಪೋಸ್ಟ್ನಲ್ಲಿ ಏನಿದೆ, ಎಕ್ಸ್ ಖಾತೆಯಲ್ಲಿ ಪುತ್ರನಿಗೆ ಧೈರ್ಯವನ್ನು ತುಂಬಿದ್ದಾರೆ. ಜೊತೆಗೆ ಹಲವು ವಿಚಾರಗಳನ್ನು ಹೇಳಿಕೊಂಡಿದ್ದಾರೆ. ಸೊ ಆ ಲೆಟರ್ ನಿಮ್ಗೆ ತೋರಿಸ್ತಾ ಇದ್ದೀವಿ. ನನ್ನ ಪುತ್ರ ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣ ವಿಧಾನಸಭೆ ಕ್ಷೇತ್ರದ ಉಪಚುನಾವಣೆಯಲ್ಲಿ ಪರಾಜಯ ಹೊಂದಿದ್ದಾನೆ. ಒಪ್ಪುತ್ತೇನೆ. ಚುನಾವಣೆ ವ್ಯವಸ್ಥೆಯಲ್ಲಿ ಸೋಲು ಗೆಲುವು ಇದ್ದೇ ಇರುತ್ತೆ. ಹಾಗೂ ಒಬ್ಬರು ಗೆಲ್ಲಬೇಕಾದ್ರೆ ಇನ್ನೊಬ್ಬರು ಸೋಲ್ಲೇಬೇಕಾಗತ್ತೆ. ಆದರೆ ಸೋಲಿಗೆ ಅನೇಕ ಕಾರಣಗಳಿರುತ್ತವೆ. ಹಾಗಂತ ನಿಖಿಲ್ ಸೋಲಿನ ಕಾರಣಗಳ ಬಗ್ಗೆ ಚರ್ಚಿಸೋದು ನನ್ನ ಉದ್ದೇಶ ಅಲ್ಲ. ಇಲ್ಲಿ ರಾಜಕಾರಣದಲ್ಲಿ ನನಗಾಗಲಿ, ನನ್ನ ಪತಿಗಾಗಲಿ ಅಥವಾ ನನ್ನ ಪೂಜ್ಯ ಮಾವನವರಿಗಾಗಲಿ ಗೆಲುವು ಮತ್ತು ಸೋಲು ಹೊಸದಲ್ಲ. ಎರಡನ್ನೂ ಕೂಡ ಸಮಚಿತ್ತದಿಂದ ಸ್ವೀಕರಿಸಿದ್ದೇವೆ. ಬಿದ್ದಾಗ ಬೀಗಿಲ್ಲ, ಸೋತಾಗ ಕುಗ್ಗಿಲ್ಲ. ಸೋತ ಹತಾಶೆಯಲ್ಲಿ ಅನ್ಯರನ್ನ ಹೀಗೆಳೆದಿಲ್ಲ. ನನ್ನ ಮಗನಿಗೂ ಕೂಡ ಇದೇ ಅನ್ವಯ ಆಗತ್ತೆ ಅಂತ ಮೊದಲನೇ ಪ್ಯಾರಾಗ್ರಾಫ್ ಅಲ್ಲಿ ಹೇಳ್ತಾರೆ. ಅದರ ಮುಂದುವರೆದ ಭಾಗದಲ್ಲಿ ನನ್ನ ಮಗನ ಬಗ್ಗೆ ರಾಜ್ಯದ ಜನತೆಗೆ ಹೆಚ್ಚನ್ನು ಹೇಳುವ ಅಗತ್ಯತೆ ಇಲ್ಲ. ಅವನು ಒಳ್ಳೆಯ ಮಗ, ಒಳ್ಳೆಯ ಪತಿ, ಒಳ್ಳೆಯ ತಂದೆ. ರಾಜಕಾರಣಕ್ಕೆ ಬರೋ ಮುನ್ನ ಒಳ್ಳೆಯ ನಾಯಕ, ನಟ ಕೂಡ. ಅವನಂತ ಒಳ್ಳೆಯ ಮಗನನ್ನು ಪಡೆದಿದ್ದಕ್ಕಾಗಿ ನಾನು ನನ್ನ ಪತಿ ಹೆಮ್ಮೆ ಪಡ್ತೀವಿ. ಸೊ ಹೀಗೆ ಅದರ ಪೂರ್ತಿಯಾಗಿ ಹೇಳ್ಕೊಂಡು ಹೋಗಿದ್ದಾರೆ ಅವರ ತಾಯಿ ಅನಿತಾ ಕುಮಾರಸ್ವಾಮಿ ಅವರು. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಶ್ರೀನಿವಾಸ ರಾವ್ ದಳ್ವೆ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶ್ರೀನಿವಾಸ, ಇಲ್ಲಿಯವರೆಗೂ ನಿಖಿಲ್ ಅವರು ಕೂಡ ಮಾತನಾಡಿದ್ರು, ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದ್ರು, ಎಲ್ಲ ಆಯಿತು. ತಾಯಿ ಕರುಳು ಚುರ್ ಅಂತ ಇರುತ್ತೆ ಈ ವಿಚಾರದಲ್ಲಿ. 3 ಸೋಲನ್ನ ನೋಡಿದಂಥ ಸಂದರ್ಭದಲ್ಲಿ ಯಾರಿಗಾದ್ರೂ ಕೂಡ ಸಂಕಟ ಆಗತ್ತೆ. ಹೆತ್ತ ತಾಯಿ ಆದವ್ರಿಗಂತೂ ಇನ್ನೂ ಸ್ವಲ್ಪ ಸಂಕಟ ಆಗತ್ತೆ. ಆ ವಿಚಾರವೇ ಈ ಭಾವನಾತ್ಮಕವಾಗಿ ಪತ್ರದ ಮೂಲಕವಾಗಿ ತೋರಿಸಿದಾರ ಅಂತ. ಅರುಣ್, ಹೌದು. ತಾಯಿ ಅಂದ್ರೇನೆ ಹಾಗೆ. ಮಕ್ಕಳಿಗೆ ಎಷ್ಟು ಪ್ರೀತಿ ಇರುತ್ತೆ. ಅವನು ಬಿದ್ದಾಗ ಏಳಿಸುವಂಥದ್ದು, ಅವನ ಒಂದು ಗೆಲುವನ್ನ ಖುಷಿ ಪಡುವಂಥದ್ದು ಸಹಜ ತಾಯಿಯ ಗುಣ. ಅದನ್ನೇ ಅನಿತಾ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಯಾಕೆ 3 ಬಾರಿ ನಿಖಿಲ್ ಅವರು ಸತತವಾಗಿ ಸೋತಿದ್ದಾರೆ. ಮಂಡ್ಯ, ರಾಮನಗರ, ಚನ್ನಪಟ್ಟಣ. ಹೀಗಾಗಿ ಸ್ವಲ್ಪ ಕುಗ್ಗಿರ್ತಾರೆ ನಿಖಿಲ್ ಅವರು. ಎಷ್ಟೇ ಯಾರೇ ಧೈರ್ಯ ಹೇಳಿದ್ರು ಕೂಡ ಆ ಒಂದು ಸೋಲನ್ನ ಅರಗಿಸ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ಹಾಗಾಗಿನೇ ಅನಿತಾ ಕುಮಾರಸ್ವಾಮಿ ಅವರು ಭಾವನಾತ್ಮಕವಾಗಿ ಅವರಿಗೆ ಧೈರ್ಯ ತುಂಬುವಂತ ಕೆಲಸವನ್ನ ಮಾಡಿದ್ದಾರೆ. ಈಗ ನಾವು ಪತ್ರದಲ್ಲಿ ಏನೇನಿತ್ತು ಅನ್ನೋ ನೀವು ಆ ಸಾರಾಂಶ ಓದಿದ್ವಿ. ಪ್ರಮುಖವಾಗಿ ಇಷ್ಟೇ, ಸೋಲು ಅವರ ಕುಟುಂಬ ಅಂದ್ರೆ ನಮ್ಮ ಕುಟುಂಬಕ್ಕೆ ಹೊಸದೇನಲ್ಲ. ಕುಮಾರಸ್ವಾಮಿ ಅವರು, ದೇವೇಗೌಡರು ಎಲ್ಲರೂ ಕೂಡ ಸೋತಿದ್ದಾರೆ. ಸೊ ನಿಖಿಲ್ ಚುನಾವಣೆಯಲ್ಲಿ ಸೋತಿರಬಹುದಷ್ಟೇ, ಆದ್ರೆ ಮನುಷ್ಯನಾಗಿ ಗೆದ್ದಿದ್ದಾನೆ. ಸೋಲು ಗೆಲುವನ್ನ ನಮ್ಮ ಕುಟುಂಬ ಸಮಚಿತ್ತವಾಗಿ ತೆಗೆದುಕೊಂಡಿದೆ ಅನ್ನೋ ಮೂಲಕ ನಿಖಿಲ್ಗೆ ಧೈರ್ಯ ತುಂಬುವಂತ ಕೆಲಸವನ್ನ ಮಾಡಿದ್ದಾರೆ. ಮುಂದುವರೆದು ನನ್ನ ಮಗ ನಿಖಿಲ್ ಮುಂದೊಂದು ದಿವಸ ಗೆದ್ದೇ ಗೆಲ್ತಾನೆ, ಜನರ ಸೇವೆಯನ್ನ ಮಾಡೇ ಮಾಡ್ತಾನೆ ಅನ್ನೋ ಮೂಲಕ ನಿಖಿಲ್ ಏನ್ ಸೋತಿದ್ದಾರೆ, ಆ ಒಂದು ಸೋಲಿನಿಂದ ಕುಗ್ಗಿದ್ದಾರೆ. ಅವರಿಗೆ ಒಂದು ಬೂಸ್ಟ್ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಮತ್ತೆ ತಮ್ಮ ಪುತ್ರನ ಬಗ್ಗೆ ಯಾವುದು ಹೇಳಬೇಕಾಗಿಲ್ಲ. ಒಳ್ಳೆ ಮಗನಾಗಿ, ಗಂಡನಾಗಿ, ತಂದೆಯಾಗಿ ಆ ಕೆಲಸವನ್ನ ಮಾಡ್ತಿದ್ದಾರೆ. ಹೀಗಾಗಿ ರಾಜ್ಯದ ಜನತೆಗೆ ತನ್ನ ಮಗನ ಬಗ್ಗೆ ಏನು ಹೇಳುವಂತ ಅವಶ್ಯಕತೆ ಇಲ್ಲ. ಒಂದಲ್ಲ ಒಂದ್ ದಿವಸ ರಾಜ್ಯದ ಸೇವೆ ಮಾಡ್ತಾನೆ ಅನ್ನೋ ಮೂಲಕ ತಮ್ಮ ಮಗನ ಸೋಲಿಗೆ ಬೆನ್ನು ತಟ್ಟುವ ಮೂಲಕ ಮುಂದೆ ಅವರನ್ನ ಹುರಿದುಂಬುವಂತಹ ಮತ್ತೆ ಪಕ್ಷವನ್ನ ಸಂಘಟನೆ ಮಾಡುವಂತ ನಿಟ್ಟಿನಲ್ಲಿ ತಾಯಿಯಾಗಿ ಅನಿತಾ ಕುಮಾರಸ್ವಾಮಿ ಅವರು ಈ ರೀತಿಯಾಗಿ ಭಾವನಾತ್ಮಕವಾಗಿ ಸಂದೇಶವನ್ನ ನಿಖಿಲ್ ಅವರಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅರುಣ್. ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.